ನಮಸ್ಕಾರ ರೀ. ಆರಾಮಿದ್ದೀರಿ? ಆರಾಮದೀವ್ರಿ. ನಿಮ್ಮ ಆಶೀರ್ವಾದ ಆಯ್ತು, ಆಗಲಿ. ಒಳ್ಳೇದಾಗ್ಲಿ. ತುಂಬಾ ಸಂತೋಷ. ಇಲ್ಲಿ ಒಬ್ಬ ವಿಶೇಷ ರೈತನನ್ನು ನಾನು ನಿಮಗೆ ಪರಿಚಯ ಮಾಡಲಿಕ್ಕೆ ಹೋಗ್ತಾ ಇದ್ದೀನಿ ವೀಕ್ಷಕರೇ. 25 ವರ್ಷದಿಂದ ಇಲ್ಲೇ ತೋಟದಲ್ಲೇ ಮನೆ ಮಾಡಿಕೊಂಡು ಬದುಕನ್ನು ಕಾಣ್ತಾ ಇದ್ದಾರೆ. ಈ ಇನ್ನೊಂದು ವಿಶೇಷ ಏನಂತಂದರೆ ಇಲ್ಲಿ ನೈಸರ್ಗಿಕವಾಗಿ ಶ್ರೀಗಂಧದ ಬೆಳೆಯನ್ನು ಬೆಳೆದು ಲಾಭವನ್ನು ಕಂಡಿರ್ತಕ್ಕಂತಹ ರೈತರನ್ನು ನಾನು ನಿಮಗೆ ಇವತ್ತಿನ ದಿವಸ ಪರಿಚಯ ಮಾಡಿಕೊಡ್ತೀನಿ ವೀಕ್ಷಕರೇ. ಭಾಳಷ್ಟು ಜನ ಹೇಳಿರ್ತೀರಿ, ಈಗ ಶ್ರೀಗಂಧದ ಬೆಳೆಯನ್ನು ಬೆಳೆದು ಲಾಭವನ್ನು ಕಂಡಿರ್ತಕ್ಕಂತಹ ರೈತರನ್ನು ತೋರಿಸಿ ಅಂತ ಕೇಳ್ತಾ ಇದ್ರಿ. ಇವತ್ತಿನ ದಿವಸ ನಮಗೆ ಶ್ರೀಗಂಧವನ್ನು ಬೆಳೆದು ಅದು ನೈಸರ್ಗಿಕವಾಗಿ ಶ್ರೀಗಂಧವನ್ನು ಬೆಳೆಸಿ ಲಾಭವನ್ನು ಕಂಡಿರ್ತಕ್ಕಂಥ ರೈತರನ್ನು ನಾನು ನಿಮಗೆ ಪರಿಚಯ ಮಾಡಲಿಕ್ಕೆ ಹೋಗ್ತಾ ಇದ್ದೀನಿ ವೀಕ್ಷಕರೇ. ಬನ್ನಿ, ಈ ಒಂದು ಮಾಹಿತಿ ತಮಗೆ ಅದ್ಭುತವಾಗಿ ಲಾಭದಾಯಕವಾಗ್ತದೆ ಅಂತ ಭಾವಿಸ್ತೀನಿ. ರೈತರಿಗಂತರೂ ಇದೊಂದು ಅಪ್ಪಟವಾದ ಬಂಗಾರದಂಥ ವಿಷಯವೇ ಆಗುತ್ತೆ ಅಂತ ಭಾವಿಸ್ತಾ ಇವತ್ತಿನ ಬದುಕಿನ ಪುಸ್ತಕ ಕಾರ್ಯಕ್ರಮವನ್ನು ಶುರು ಮಾಡ್ತೀನಿ. ನಟ್ಟ ನಡುವಿನ ತೋಟದ ಮಧ್ಯದಲ್ಲಿ ಇದು ಮಲೆನಾಡಿನಂತಿದೆ ಅಂತಂದ್ರೆ ಮಲೆನಾಡಿಗೆ ಹೋದ ಭಾವನೆ ಆಗ್ತದೆ, ಮಲೆನಾಡಿಗೆ ಹೋದ ಫೀಲ್ ಕೂಡ ಬರ್ತದೆ. ಹಾಗೆ ಈ ತೋಟವನ್ನು ಅಭಿವೃದ್ಧಿ ಮಾಡಿದ್ದಾರೆ. ಬನ್ನಿ ವೀಕ್ಷಕರು, ಇದರ ಕುರಿತು ಎಲ್ಲ ಒಂದು ಸಂಪೂರ್ಣವಾದ ಮಾಹಿತಿಯನ್ನು ನಿಮಗೆ ಕೊಡ್ಲಿಕ್ಕೆ ಹೋಗ್ತೀನಿ. ಜೊತೆಗೆ ಈ ತೋಟವನ್ನು ಮಲೆನಾಡಿನ ರೂಪದಲ್ಲಿ ನಿರ್ಮಾಣ ಮಾಡಿರ್ತಕ್ಕಂಥ ಮಾಲೀಕರನ್ನ ನಾನು ನಿಮಗೆ ಪರಿಚಯ ಮಾಡಿಸ್ಕೊಡ್ತೀನಿ ವೀಕ್ಷಕರೇ. ಬನ್ನಿ, ದಯವಿಟ್ಟು ನಿಮ್ಮ ಈ ಚಾನಲನ್ನು ಭಾಳಷ್ಟು ಜನ ವೀಕ್ಷಕರು ನೋಡ್ತಾ ಇದ್ದೀರಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ. ಈ ವಿಡಿಯೋ ತಮಗೆ ಇಷ್ಟ ಆದರೆ ಇನ್ನೊಬ್ಬರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ನೇರವಾಗಿ ಈ ಕಾರ್ಯಕ್ರಮವನ್ನು ಶುರು ಮಾಡ್ತೀನಿ. ಸರ್ ನಮಸ್ಕಾರ. ನಮಸ್ಕಾರ ಸರ್, ತಮ್ಮ ಪರಿಚಯ ಆಗಬೇಕು. ನಿಮ್ಮ ಊರಿಗೆ ಬರಬೇಕಾದ್ರೇ ಒಂದು ಅರಸಾಹಸ, ಎಲ್ಲೆಲ್ಲೋ ಒಂದು ಸಣ್ಣ ಪುಟ್ಟ ದಾರಿಗಳನ್ನು ಬಳಸ್ಕೊಂಡು ಹಳ್ಳಿಗಳ ಮೇಲೆ ಸುತ್ತಿ ಬಳಸಿ ಬರಬೇಕಾದ್ರೆ ಅದೊಂದು ನನಗೆ ಖುಷಿ ಆಯಿತು, ಏನು ತೊಂದರೆ ಇಲ್ಲ. ಬಟ್ ಅಲ್ಲಿ ಸ್ವಲ್ಪ ಬೇಸರ ಇತ್ತು, ರಸ್ತೆ ಸರಿ ಇಲ್ಲ ಅನ್ನೋದು ಒಂಥರ ಚಿಂತೆ ಇದ್ದರೆ ನಿಮ್ಮ ಏನು ತೋಟಕ್ಕೆ ಎಂಟ್ರಿ ಆದ್ವಿ ಇಲ್ಲಿ ಖುಷಿನೇ ಆಗೋಗ್ಬಿಡುತ್ತೆ. ಅದೆಲ್ಲ ಮರ್ತೋಯ್ತು. ಯಾಕಂದರೆ ಈ ಮಲೆನಾಡಿನ ಥರ ಪ್ರದೇಶ, ಈ ಒಳ್ಳೆಯ ತಂಪಾದ ಗಾಳಿ, ಈ ಹಚ್ಚ ಹಸಿರಿನ ತಾಣದಲ್ಲಿ ನಿಮ್ಮನ್ನು ಭೇಟಿಯಾಗಿದ್ದು ಅದೇ ಒಂದು ಖುಷಿ ಆಯಿತು. ಆದಪ್ಪ ಸುಲ್ತಾನ್ಪುರ ಅಂತೇಳಿ ನಮ್ಮ ಹೆಸರು. ಹಾಂ ರೀ. ಬಾಗಲಕೋಟೆಗೆ ಹೋದೆ. ಒಂದು ಎಕರೆಗೆ ನಾವು 50,000 ರೂಪಾಯಿ ಮೇಂಟೆನೆನ್ಸ್ ಕೊಡ್ತು ಅಂತ ಕೇಳಿದ್ರು. ಆಮೇಲೆ 1 ಎಕರೆ ಹಚ್ಚಿದ್ದೆ ನಾನು. ಹೆಂಗೆ ಹಚ್ಚಿದ್ದೆ ಅಂದ್ರೆ, ಎದಕ್ಕೆ ಹಚ್ಚಿದ್ದೆ ಅಂದ್ರೆ ಇದಕ್ಕೆ ಮೆಣಸು ಬೆಳಿಬೇಕು, ಎಲಿ ಬಳ್ಳಿ ಬೆಳೆಯಕ್ಕಂತ ಹಚ್ಚಿದೆ. ಎಲಿ ಬಳ್ಳಿ ಇದಾಗಲ್ಲ, ನನಗೆ ಆಗಲ್ಲ, ನೀರು ಸಾರಿಲ್ಲ. ಮೆಣಸು ಬೆಳೆಯಕ್ಕೆ ಹಚ್ಚಿದೆ. ಆಮೇಲೆ ಇದರ ಒಡೆದೊಡೆದು ನೋಡಿದ್ನಲ್ಲ, ಹಡಗಿಗೆ 10 ಪಟ್ಟು ಎತ್ತಿ ಹೋಗಿತ್ತಂತ ನೀರಾಗಿ. ಈ ಮುಣುಕೊಡಂಗಲ್ಲ. ಒಂದು ಕಲ್ಲು 1 kg ಅಂತ ಇಟ್ಗ, ಈ 1 kg ಕಲ್ಲಿನ ತೂಕ ಇದ್ರೆ 10 ಪಟ್ಟು ಮ್ಯಾಕೆ ಎತ್ತಿ ಹೋಗಿತ್ತೆ. ಹಡಗು ಕಟ್ತಾರೆ, ಇದಕ್ಕೆ ಹಡಗು ತಯಾರು ಮಾಡ್ತಾರೆ, ಇದರಿಂದ ಅಂತ ಹಿಂದಗಡೆ ಗೊತ್ತಾಯ್ತಿ. ಅವರು ಅಲ್ಲಿ ಬಾಗಲಕೋಟೆ ಕೃಷಿ ಮೇಳದಾಗ ಹೇಳಿಂದ ಗೊತ್ತಾಯ್ತಿ. ಆಮೇಲೆ ನಾನು ಹೆಂಗೆ ಹಚ್ಚಿಬಿಟ್ಟೀನಿ, ಅವ್ರ ಕಡೆಯಿಂದ ಮೇಂಟೆನೆನ್ಸ್ಗೆ 50,000 ರೂಪಾಯಿ ಯಾಕೆ ತಗೋಬೇಕು, ಆಮೇಲೆ ಒಪ್ಪಂದ ಮಾಡ್ಬೇಕಂದ್ರೆ ಏನಾರ ಬರಲಿ ಹಂಗ ಹಚ್ಚೀನಿ, ಇಂಥ ರೇಟ್ ಬರ್ತಂತಲ್ಲ ಅಂತ ಹಂಗಾಚೇರಿ ಯಾವುದು ಏನು ಅಪೇಕ್ಷೆ ಮಾಡಿಲ್ಲ. ಇದು ಉದ್ದಕ್ಕಾಗಿ ಹೋಗುತ್ತಾ, ಎಲಿ ಬೆಳ್ಳಿ ಬೆಳೀತ ಅಂತ ಹೇಳಿ ಹೋಗಿದ್ರು ಗಜೇಂದ್ರ ಗಿಡದಾರ. ಹಚ್ಚಿದೆ, ಅದು ಎಲಿ ಬೆಳ್ಳಿ ಸೂಕ್ಷ್ಮಿ ಕಡೆಗೆ ಇಲ್ಲ ಮೆಣಸು ಬರ್ತ ನೋಡಂತಂದ್ರು. ಅದಕ್ಕೆ ಮೆಣಸು ಹಂಗಾಗಿ ಮಾಡಿ ಮೆಣಸು ಕೂಡ ಹಚ್ಚಿರಿ. ಮೆಣಸು ಚೆನ್ನಾಗೈತೆ ಇಲ್ಲ. ಆಮೇಲೆ ಇಲ್ಲಿ ಏನಾಗೈತೆ ಅಂದ್ರೆ, ನಮ್ಮ ಈತ ಬಂದು ಅಂತ ಇಟ್ಗ ಇಲ್ಲಿ ಇದು ಮಾಡ್ತಂತ ಹೇಳ್ತಾನೆ. ಸುಳ್ಳು ತಗಲಿಲ್ಲ, ಮೋಸ ಮಾಡಂಗಿಲ್ಲ. ಈಗ ಮಾಗನಿದು ಮುಂದೆ ವ್ಯಾಪಾರ ಕಚ್ಚ ಮಾತನ್ನ ಇದು ಓಸ್ ಚಿಲ್ಡ್ರ ಒಲ್ರ ಮಾಡಿ ಕೋಟಿ ಕಳ್ಸಲ್ಲ, ಇದು 10 ಕೋಟಿ ಕಳ್ಸಕ್ ಬರುತ್ತ. ಮಾರ್ಕೆಟ್ ತೋರ್ಸಮ್ಮ, ಇದು ಕಾರವಾರಕ್ಕೆ ಐತಿ ಮಾರ್ಕೆಟ್ ಮಾಗನಿದು. ಆಮೇಲೆ ಈ ಓಡಿಸಕೈತಂತ. ಹಡಗು ಎಲ್ಲಿ ಕಟ್ತಾರ, ಪೂರ್ತಿ ಹಡಗಿದ. ಯಾಕಂದ್ರೆ ಹಡಗಿನಾಗ ಎರಕ ಇರ್ತದೆ ಬುಡ್ಕ, ಹಚ್ಪಡಿಗೆ ಹಾಕಿ ಈ ಪೂರ್ತಿ ಎಷ್ಟು ಎತ್ತರ ಐತೆ, ಕನಿಷ್ಠ ಎಷ್ಟು ಫೀಟ್ ಎತ್ತರ ಬರುತ್ತಾ ಅಷ್ಟು ಅಂತಸ್ತಾಗುತ್ತೆ. ಇದು ವಜ್ಜೆ ಆಗಂಗಿಲ್ಲ, ಇದು ವೇಟ್ಲೆಸ್ ಆಗುತ್ತೆ. ಇದು ಅದ ಈಗ ಸಾಗವಾನಿ ಇದನ್ನಾದ್ರೆ ವೇಟ್ ಆಗಿಬಿಡುತ್ತೆ, ಈ ಎತ್ತರ ಹೋಗಲ್ಲ ಹಡಗಕ್ಕೆ. ಅಂದ್ರೆ ಇಲ್ಲ, ಅದು ಏನಂದ್ರೆ ಪುಡಿ ಮಾಡಿ ಮಾಡ್ತಾರಲ್ಲ, ಬೋರ್ಡ್ ಇದನ್ನ ಮಾಡ್ತಾರಲ್ರಿ, ಪ್ಲೈವುಡ್. ಅದು ಅಷ್ಟು 4.5 ವರ್ಷ ಲಾಸ್ಟ್ 5 ವರ್ಷಕ್ಕೆ ಇಲ್ಕಂದ್ರೆ ಅದು
ಹೆಚ್ಚಿಗೆ ಆತಪ್ಪ ಅಂದ್ರೂ ಅದ್ರ ಟೆಂಪ್ರೇಚರ್ ಇರಲ್ಲ, ಕಮ್ಮಿನೂ ತಗೋಬಾರ್ದು, 4.5 ವರ್ಷ ತಗೋಬೇಕದು. ಅಲ್ಲ, ಈ ಕಟ್ಟಿಗೆದು ಭಾಳ ಮಹತ್ವ ಐತೆ. ಫಾರಿನ್ ಮಹಾಗನಿದು ಫಾರಿನ್ ತನ ಎಲ್ಲಿ ಈಗ 3 ಪಟ್ಟು ನೀರು ಐತಂತಾರೆ, 1 ಪಟ್ಟು ಭೂಮಿ ಐತೆ, ಎಲ್ಲ ಕಡೆ ಹಡಕ್ಕೆ ಕಟ್ತಾರೆ. ಯಾರೋ ಒಬ್ರು 50,000 ರೂಪಾಯಿಗೊಂದು ಓತಾವಂತಂದ್ರೆ ನಾನೇನು ನಂಬಿಲ್ಲ. ಏಟ ಹೋಗ್ಲಿ ಏಟ ಬಿಡ್ಲಿ, ಆದ್ರೆ ಹಚ್ಚೀನಿ, ಅದ್ರ ಬೆಳವಣಿಗೆ ಭಾಳ ಚೆಂದಾಗಿ ಬರುತ್ತೆ ನೋಡಿ, ಎಷ್ಟು ನೀಟಾಗಿ ನೀನು ಬೆಳೀತಾ ಇದೆ. ಅದ್ರ ಕೆಳಗಡೆಗೆ ಮೆಣಸು ಕೂಡ ಬೆಳೀತಿದ್ದೆ. ಮೆಣಸನ್ನ ಬೆಳೀತೆ. ಮೆಣಸು ಉಪಬೆಳೆ ಮತ್ತೆ ಏನು ಹಾಕಿರಿ ಇದ್ರೊಳಗೆ, ಮಹಾಗನಿ ಒಳಗೆ? ಎಲ್ಲ ಹಾಕಿದ್ವು ಅದಾವು. ಹೇಳ್ರಿ. ದಾಲ್ಚಿನ್ನಿ ಒಂದು ಪ್ಲಾಂಟೇಶನ್ ಮಾಡೀವಿ. ಆಮೇಲೆ ಮೆಣಸಿನ ಗಿಡ ಹಚ್ಚಿದ ನಮ್ಮ ಮಗ, ಚಾಟ್ ಅದು ಬರಲಾಗೈತೆ. ಇವೇನು 50 ವೆರೈಟಿ ಇವಾಗ ನೋಡ್ರಿ. ಸ್ಲೋ ಪ್ಲಾಂಟ್, ಶೋ ಪ್ಲಾಂಟ್ಸ್, ಅವು ಮಾತ್ರ ಶೋ ಪ್ಲಾಂಟಿನ ಮದರ್ ಪ್ಲಾಂಟ್ ಬರ್ತಾವ. ಅವನ್ನ ಯಾಕೆ ಹಚ್ಚಿರಿ ಶೋ ಪ್ಲಾಂಟ್ಸ್? ಅಂದ್ರೆ ಅದರಿಂದ ಆದಾಯ ಏನೈತಿ? ಈಗ ಮನೆ ಕಟ್ಸಿರ್ತಾರೆ ಅವರು, ಒಂದು 10-20 ಇವನು ಇಡ್ತಾರೆ, ಕುಂಡ್ಲ ಇಟ್ಕೊಂಡು ಚಂದ ನೋಡಕ್ಕೆ ಚಂದಕ್ಕೆ ಇಡ್ತಾರಲ್ಲ, ಅದು ಏಸರ ಮಾಡಲಿ ಇವರು. ನಿಮ್ಮ ತೋಟಕ್ಕೆ ಚಂದ? ಹಾಂ, ಚಂದ. ಎಲ್ಲ ಹೂವಿನೂ ಅದಾವ ಇದ್ರಾಗ. ಹೇಳ್ರಿ, ಎಲ್ಲ ಯಾವ ಹೇಳ್ರಿ. ಅವು ಹೆಸರೇ ಗೊತ್ತಿಲ್ಲ ಏನು ಅವ್ರು ಕೊಡ್ತಾರ, ತಂದು ಹಚ್ಚೀನಿ. ಗುಲಾಬಿ ಅಂತ ಮೊದಲು ಎಲ್ಲರೂ ಅಂತಿರ್ತಾರೆ, ಅಂಥವು ಅದಾವ. ಆಮೇಲೆ ಹೂಗಳು ಬಗ್ಗೆ ಹೆಸರ ಬಗ್ಗೆ ಅವ್ರು ಕೂಡ ತಿಳ್ಕೊಂಡು ಇದನ್ನು ಮಾಡ್ಕೋಬೇಕು. ಅಷ್ಟು ದೂರ ಹೋಗೋದು ಬೇಡ. ನಿಮ್ಗೇನು ಶ್ರೀಗಂಧದ ಬಗ್ಗೆ ಅಷ್ಟ ಮಾಹಿತಿ ಕೊಡ್ತೀನಿ. ಮುಂದೆ ಲಾಭ ಆಗ್ಬೇಕಂದ್ರೆ ಗಿಡ ನೋಡ್ರಿ ನೋಡನ್ರಿ. ಬರ್ರಿ, ಶ್ರೀಗಂಧದ ಗಿಡ ನೋಡನ್ ಬರ್ರಿ. ಒಂದು 14 ವರ್ಷದ ಗಿಡ ಐತಿ ಶ್ರೀಗಂಧ. ಅದೇ ಅತಿ ಹೆಚ್ಚು ವರ್ಷ ಬಾಳಿರೋದು. ಹೆಚ್ಚು ವರ್ಷ ಹೆಚ್ಚಿಗೆ ಬರುತ್ತಾ, ಆವಿಷ್ಯ ಎಷ್ಟಾಗಿರುತ್ತಾ ಅಷ್ಟು ಕೆಚ್ಚು ಕ್ವಾಲಿಟಿ ಬರುತ್ತೆ. ತೋರಿಸ್ತೀನಿ ಬರ್ರಿ. ಬರ್ರಿ. ಓಕೆ, ಈಗ ಇದು ಒಂದು ಉಳಿಸಿರಿ. ಇದು ನ್ಯಾಚುರಲ್ ಬೆಳೆದಿದ್ದೆ. ನ್ಯಾಚುರಲ್ ಏನು ನೀವು ಹಚ್ಚಿದ್ದ? ಯಾವ್ದ್ರಿ? ಈಗ ತೋರ್ಸಕೊಂಡೆ ಅದು ನ್ಯಾಚುರಲ್ ಬೆಳೆದಿದ್ದೆ. ಆ ನಮೂನೆ ಹಚ್ಚಕ್ ಹೋದ್ರೆ ದಿನನಿತ್ಯ ನೀರು ಕೊಡ್ಬೇಕು, ಯಾರು ಬೆಳೆಸಕ್ ಆತೈತ್ರಿ? ಅಲ್ಲ, ನೈಸರ್ಗಿಕವಾಗಿ ಬೆಳೆದಿರ್ತದಲ್ಲ, ಅದು ಬಹುಶಃ ಈ ಹಚ್ಚಿದಕ್ಕಿಂತ ಚೆನ್ನಾಗಿರ್ತಾವ ಅಂತ ಅನ್ಕೊಂತೀನಿ. ಹಚ್ಚಿದಕ್ಕಿಂತ ಚೆನ್ನಾಗಿ ನೋಡ್ರಿ. ಬಡ್ಡಿ ಹೆಂಗೈತಿ. ಆಮೇಲೆ ಆ ಸಂದಿನಾಗ ಬೇರ್ ಸಿಕ್ಕಾವು. ಈ ಕಡೆ ಹುಣಸಿ ಗಿಡ, ಈ ಕಡೆ ಹುಣಸಿ ಗಿಡ. ಈಗ ಯಾವ್ದು ಶ್ರೀಗಂಧ ಹೇಳಪ್ಪನ ಇಲ್ಲಣ್ಣ? ಇದ್ರಾಗ ಯಾವ್ದ್ರಿ? ಅಲ್ಲೇ ಇವು ಅದ್ರ ಬುಡಕಿದ್ದು ಸಸಿ, ಕೊಕ್ಕೋ ಸಸಿ. ಇವು ಕೊಕ್ಕೋ ಸಸಿ ನಮ್ಮಲ್ಲಿ ತಯಾರಾಗತ್ತಲ್ರಿ. 100 ವರ್ಷ ಆವಿಷ್ಯ ಅಂತ ಹೇಳ್ತಾರ. ಇದಕ್ಕೆ ಇದ್ರಾಗ ಕನಿಷ್ಠ ಅಂದ್ರೆ 10 kg ಬರುತ್ತೆ. 10 kg ಶ್ರೀಗಂಧ. ಈ ಬಡ್ಡಿ ಇದು ಶ್ರೀಗಂಧ. ಬೇರೆ ಹಿಡಿದ್ಕಂದು 10 kg ನಿವ್ವಳ ಬರುತ್ತೆ. ಕಮ್ಮಿ 20,000 ರೂಪಾಯಿ ಹಿಡೀರಿ. ಕಮ್ಮಿ 20,000 ರೂಪಾಯಿ ಹಿಡೀರಿ. ಎಷ್ಟು ಕಿಮ್ಮತ್ ಬಾಳತ್ರಿ ಇದು? 20,000 ರೂಪಾಯಿ. 10 kgಗೆ 2 ಲಕ್ಷ ರೂಪಾಯಿ. 2 ಲಕ್ಷ ರೂಪಾಯಿ ಮಾಲ್ ಆಯ್ತು. ಆಯ್ತು. ಇದು ಒಂದು ಎಕರೆದಾಗ 28 ಗಿಡ ಅದಾವ. ಇಂಥವ ಇಷ್ಟು ಇದ್ದು ಅದಾವ, ಇಷ್ಟು ಕಮ್ಮಿ ಇದ್ದು ಅದಾವ. ಅದ ಆ ಬೇರೆ ಕಡೆ ಹೊತ್ನಾಗ ಅದ. ನಾವೇನು ಇವನ್ನ ಹಚ್ಚಿಲ್ಲ, ಏನು ಹಚ್ಚಿಲ್ಲ. ನಾವು ತಾವಾಗಿ ಬಿದ್ದು ನಾಟಿದ್ವು. ಆಮೇಲೆ ಯಾವ ಥರ ತೆಂಗಿನ ಬಡ್ಡಿಗೆ ಸಿಕ್ಕರೆ ಬರುತ್ತಾ ಆ ಥರ ಯಾವಾಗ ತೆಂಗು ಹಚ್ಚಿರ್ತೀವಿ ಅಲ್ಲಿ ಪ್ಲಾಂಟೇಶನ್ ಮಾಡಿದ್ರೆ ಈಗ ರೈತ ಬೆಳಿತಾನಲ್ಲ, ಗ್ಯಾರಂಟಿ. ಆ ಗಿಡ ತೋರಿಸ್ತೀನಿ ಬರ್ರಿ. ಯಾವ್ದ್ರಿ ಅದು? ತೆಂಗಿನ ಬಡ್ಡೆಗ ತಾನ ಹುಟ್ಟಿದ್ದೈತಿ. ತೆಂಗಿನ ಬಡ್ಡೆ ಹುಟ್ಟೈತಿ. ಎಲ್ಲೈತಿ ಅದು? ಇಲ್ಲ ಐತಿ ಬರ್ರಿ. ತೆಂಗಿನ ಬಡ್ಡೆಗ ಹುಟ್ಟೋದೇ ಇದು ಶ್ರೀಗಂಧ. ಅದು ಚೆನ್ನಾಗಿ ಬರುತ್ತೆ ರೀ. ಯಾಕಂದ್ರೆ ಬೇರಿನ ಇದು ಸಿಕ್ಕತ್ತೆ ಅದಕ್ಕೆ. ಆ ಗಿಡ ಅಲ್ಲಿ ತೋರಿಸ್ತೀನಲ್ಲ 7 ವರ್ಷದ್ದೈತಿ. ಆ ಗಿಡ ಯಾಕಂದ್ರೆ ಬೇರು ಸಿಕ್ಕಿಲ್ಲ ಅದಕ್ಕೆ. ಏನ್ರಿ? ಇವು ಪ್ಲಾಂಟೇಶನ್ ಮಾಡಕ್ಕೆ ದಾಲ್ಚಿನ್ನಿ ಸಸ್ಯರಿ ಸಿದ್ದಾಪುರದಿಂದ ತರಿಸೀನಿ. ಹೆಂಗೊಂದು ಬೀಳ್ತಾವ್ರಿ ಇವು? ಅಲ್ಲಿ 80 ರೂಪಾಯಿ ಒಂದು ಬಿದ್ದರು. ಟ್ರಾನ್ಸ್ಪೋರ್ಟ್ ಇಂಪೋರ್ಟ್ ಸೇರಿ 100 ರೂಪಾಯಿ. ಮತ್ತು ಇಲ್ಲಿ ನಾವು ತಂದ ಅಲ್ಲಿ 6-7 ತಿಂಗಳಾಗಿತ್ತು ರೀ. ಈ ಗಿಡ 4 ವರ್ಷದ್ದೈತಿ. ಇವು 4 ವರ್ಷದ್ದು ಅದಾವು. ಈ ಬೇರು ಸಿಕ್ಕದಕ್ಕೆ ಇಷ್ಟ ಅಪ್ಪಾತಿ.
ಇದು ವ್ಯತ್ಯಾಸ. ಅದು ನೋಡ್ರಿ ಅದು ಸ್ವಲ್ಪ ದೂರ ಇರೋದಕ್ಕೆ ಅದು ತಿಳುವೈತೆ. ಇನ್ನು ಬೇರೆ ಹೋಗಿಲ್ಲ ಅಲ್ಲಿ. ಹಾಂ ಕಾಣ್ತಾವಿಲ್ರಿ ಇಲ್ಲಿ. ಹೌದ್ರಿ ಹೌದ್ರಿ. ಆಯ್ತು ಬರ್ರಿ. ಕೆಂಪೈತಿ. ಹಾಂ ಇದು ಕಲರ್ ಚೇಂಜ್ ಆಗೈತೆ ಅಲ್ಲಿ ಆಗಿದೆ. ಹಾಂ ಕಲರ್ ಚೇಂಜ್ ಅಂದರೆ ಬೆಳವಣಿಗೆ ಅದು ಬಂದಿಲ್ಲ, ಅದ್ರಾಗ ಏನು ಬಂದಿಲ್ಲ. ಇನ್ನೂ ಎಷ್ಟು ವರ್ಷ ಬೇಕ್ರಿ ಇದು ಇದು ಗಂಧ ಬರ್ಬೇಕಂದ್ರೆ? ಯಾವುದು ಇದು ರೀ 10 ವರ್ಷ. 10 ವರ್ಷ. 10 ವರ್ಷ ಅಂದ್ರೆ ಇವು ಎಷ್ಟು ವರ್ಷಕ್ಕೆ ಬರ್ತಾವೆ ಹಂಗಾರೆ? ಇವು ಇದ್ರಾಗ 10 ವರ್ಷಕ್ಕೆ ತಯಾರಾಗುತ್ತೆ. ಹಾಂ ಬಟ್ ಇವ್ರ ಸ್ನೇಹಿತರೇ ಅವರು. ಇಲ್ಲೇನೈತಲ್ಲ ಇದು ಎಲ್ಲ ಒಂದೇ ಟೈಮಿಗೆ ಬೆಳೆದಿರೋ. ಬಟ್ ಇದ್ರ ಆಶ್ರಯ ತಗೊಂಡು ಇದು ಚೆನ್ನಾಗಿ ಬೆಳೆದೈತೆ. ಪತ್ರಿ ಗಿಡದ ಆಶ್ರಯ ತಗೊಂಡು ಬೆಳೆದೈತೆ. ಇವಕ್ಕೆ ಆಶ್ರಯ ಸಿಕ್ಕಿಲ್ಲ, ಆಶ್ರಯ ಇಲ್ಲ, ಹಂಗಾಗಿ ಹಿಂಗೆ ಬೆಳೆದಾರ ಇವು. ಇದ್ರಾಗ ಏನಾಗುತ್ತಾ, ನಾನು ಬೆಳವಣಿಗೆ ಕುಟ್ಟಿತೈತೆ ಅಂತೇಳಿ ತೋರಿಸ್ಕೊಡುತ್ತೆ ಅಷ್ಟೇ. ಶ್ರೀಗಂಧ ತಯಾರಾಗುತ್ತೆ ಒಳಗೆ. ಹಾಂ 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 8 ವರ್ಷಕ್ಕೆ ಬರೋ ಅಂದ್ರೆ ಇಂಥವು ಕೆತ್ತಿ ಬಿಟ್ರೆ 8 ವರ್ಷಕ್ಕೆ ಅಲ್ಲಿ ಕೆತ್ತಿ ತೋರಿಸಿದ್ನಲ್ರಿ, ಅವಾಗ ತಯಾರಾಗುತ್ತೆ. ಓಕೆ. ಇದೇನ್ರಿ ಇಲ್ಲಿ ಬಳ್ಳಿ ಐತಲ್ಲ ಇಲ್ಲಿ? ಯಾವುದು? ಒಂದೆಲ್ಗ ಅಂತೇಳ್ರಿ, ಬ್ರಾಹ್ಮಿ ಅಂತಾರ. ಹಾಂ 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 ಎದಕ್ಕೆ ಬರ್ತೀರಿ ಇದು? ಇದೇನು ದಿನ ರೊಟ್ಯಾಕ್ ಪಟ್ಯಾಕ್ ಹಾಕ್ತಾರೆ. ಒಂದೆಲ್ಗ ಅಂತೇಳಿ ಬ್ರಾಹ್ಮಿ ಅಂತಾರೆ ನೋಡ್ರಿ. ಬ್ರಾಹ್ಮಿ ಎಲೆ. ಬ್ರಾಹ್ಮಿ ಎಲೆ ಯೂಸ್ ಮಾಡ್ತೀರಿ ಎಲ್ಲ? ಮಾಡ್ತೀವಿ ನಾವು. ಇವೆಲ್ಲ ಶೋ ಪ್ಲ್ಯಾಂಟ್ ಇವ್ರಿ. ಇಲ್ಲಿ ಬರ್ರಿ. ಈ ಕೊಕ್ಕೋ ಗಿಡ ಹತ್ತಿ ಹಣ್ಣಿನ ಗಿಡದ ಥರನೇ ಐತೆ. ಬಟ್ ಅದು ಕೊಕ್ಕೋ ಹಣ್ಣಿನ ಗಿಡ. ಕೊಕ್ಕೋ ಹಣ್ಣಿನ ಗಿಡ ಆದ್ರೆ 100 ವರ್ಷ ಬರುತ್ತೆ ಅಂತ ಹೇಳ್ತಾರೆ. ಅದೇನು ಗೊತ್ತಿಲ್ಲ. ಕೊಕ್ಕೋ ಮಾತ್ರ ನಮ್ಮಲ್ಲಿ ಚೆಂದಾಗಿ ಬೆಳೆ ಬರುತ್ತೆ ನೋಡು. ಒಂದರ ಬೆಳೆದಿದ್ರೆ ಮುಂಚೆ ಬೆಳೆದಿಲ್ಲ. ಇದೆ ಫಸ್ಟ್ ಟೈಮ್. ಹಿಂಗೆ ಫಸ್ಟ್ ಟೈಮ್ ಸಸಿ ಇದನ್ನು ಮಾಡಿದ್ದೆ, ಸಸಿ ಮಾಡಿಕರ್ ನೀವು. ದೊಡ್ಡದೈತ್ರಿ ಇದು ಗಿಡ ಈಗ. ಇದು ಎಷ್ಟು ವರ್ಷಕ್ಕೆ ಬರ್ತೀರಿ ಇದು? 8 ತಿಂಗಳದೈತಿ. 1 ವರ್ಷಕ್ಕೆ ಕಾಯಿ ಆಗ್ತಿದೆ. ಹಾಂ ಸ್ಯಾಂಪಲ್. 2ನೇ ವರ್ಷಕ್ಕೆ ಮಾತ್ರ ಬೆಳೆ ಬರುತ್ತೆ. ಈ ಥರ ಬೆಳವಣಿಗೆ ಆಯ್ತು ನಮ್ಮಲ್ಲಿ. ಮಲೆನಾಗ 42 ಸೆಂಟಿಗ್ರೇಡ್ ಇದ್ರ ಸೈತೆ, ಮಲೆನಾಡು ಇದ್ರಂಗೆ ಇದ್ರ ಸೈತೆ ಕೊಕ್ಕೋ ಬರ್ತೈತಿ. ಕಾಯಿ ಬಿದ್ದವ್ರಿ. ಕಾಯಿ ಹಂಗೆ ಬಿದ್ದು ಬೆಳಿತಿರ್ತಾವ್ರಿ. ಹಂಗೆ ಬೀಳ್ತಾವೆ. ದಿವಸ ಒಂದು 10-20 ಸಿಗ್ತಾವ. 134 ಗಿಡನ ಐತ್ರಿ. ಇವು ಶೋ ಪ್ಲ್ಯಾಂಟ್ ರೀ. ಅವೆಲ್ಲ ಶೋ ಪ್ಲ್ಯಾಂಟ್. ಇದು ಶ್ರೀಗಂಧ ತಯಾರಾಗಿದ್ರಿ. ಇದು ಈಗ ಬಂದತ್ತನ್ರಿ ಇದು? ಅಲ್ಲ, ಸಿಗುತ್ತೆ ಇದ್ರಾಗ. ಸಿಗುತ್ತಾ? ಏಟ್ರೆ ಸಿಗಲಿ. ಈ ಥರ ಚೆಕ್ಕೆ ಆಗೈತಲ್ಲ. ಆಮೇಲೆ ಇಲ್ಲಿ ಕಚ್ಚಿಟ್ಟಾರ ನೋಡು. ಈ ಕಚ್ಚು ಹಾಕಿದ್ಯಾರ? ನೀವು ಹಾಕ್ಸಿರ್ತೀರಿ? ಇಲ್ಲ, ನಾವು ಹಾಕಿಲ್ಲ. ಮತ್ತೆ ಯಾರು ಹಾಕಿರ್ತಾರೆ? ಏನು ಅದಕ್ಕಾಗಿತ್ತು ಕಳ್ರೆ ಹಾಕಿದ್ದಂಗಾಯ್ತು. ಹಂಗಲ್ರಿ, JCB ಬರ್ತಾವ ಕಲ್ ಕೆತ್ತಕ್ಕ. ಇದಕ್ಕೆ ಅವಾಗ ಟಚ್ ಆಗಿತ್ತು. ಅಲ್ಲ, ಆ ಥರ ಹಾಕ್ಲೇಬೇಕು. ಇದ್ರ ಕಮ್ಮಿ ಅಂದ್ರೆ ಸೈತೆ ಏನ್ರಿ, ಬೇರಿಂದ 1 kg, ಇದ್ರಾಗ ಒಂದು 2 kg, 3 kg ಸಿಕ್ಕತ್ತೆ. 3 kg ಸಿಗುತ್ತೆ. 2 kg ಸಿಕ್ಕರ್ನ 50,000 ರೂಪಾಯಿ, ಒಂದು 40,000 ರೂಪಾಯಿ. 1 ಲಕ್ಷ ರೂಪಾಯಿ ಗಿಡ ಐತಿ ಹೆಚ್ಚು ಕಡಿಮೆ ಈಗ. ಇಲ್ಲ, ಬೇಡ. ನಾನು ಮಾರಾಟ ಮಾಡಿದ್ದ ಲೆಕ್ಕಾಚಾರ ಅಂದ್ರೆ 20-25,000 ರೂಪಾಯಿ ಆಗ್ತೈತಿ ಇದು ಒಂದು ಗಿಡ. ಈಗ ಜಗ್ಗಿ ಹೇಳ್ತಾರ. ಓಕೆ. ನಾವು ಆ್ಯಕ್ಚುಲಿ ಮಾರಾಟ ಮಾಡಿದ ಬಗ್ಗೆ ಎಲ್ಲಕ್ಕೆ ಬರ್ರಿ. ಇವೆಲ್ಲ ಜವಾರಿ ಬದ್ನಿ ರೀ. ಏನು ತೋಟ ಭಾಳ ಆಗಿಬಿಟ್ಟೈತಿ, ಕವರ್ ಮಾಡೋಕ್ಕಾಗಿಲ್ಲ. ಇದು ಮಣ್ಣು ಬೇರೆ ಐತಲ್ರಿ? ಇದು ಯಾವ್ದು ಮಣ್ಣು? ಇದು ಮಣ್ಣು ನೋಡಿ, ಕಾಯಿ ಬಿತ್ತೀನಿ ಹಂಗೆ ಬೀಳ್ತಿರ್ತಾವೆ. ಕಾಯಿ ಬೀಳ್ತಾವು. ಇಲ್ಲಿ ಎಣ್ಣೆ ಹಾಕ್ಸ್ಕೊಂಬರ್ತೀವಿ ನಾವು. ಕೊಬ್ಬರಿ ಎಣ್ಣೆ ಯೂಸ್ ಮಾಡ್ತೀವಿ. ನಿಮ್ಮ ಉಪ್ಪಿಟ್ಟು ಹೆಂಗಿತ್ತು ಮತ್ತೆ? ಅದೇ ಈ ಗಿಡ. ಇದು ತೆಂಗಿನ ಗಿಡದಾಗೈತಿ. ಮಗ್ಗಲ ಬೇವು ಬಂದೈತಿ. ಇದೊಂದು 6 ವರ್ಷದ ಐತಿ. ಏನ್ರಿ, ಇದು ಕೂಡ ಇದೆ ಬೆಳವಣಿಗೆ 6 ವರ್ಷದ ಐತ್ರಿ. ಇದು ಯಾಕಂದ್ರೆ JCB ಕೆಲಸ ಮಾಡೋ ಹೊತ್ನಾಗ ಇದನ್ನ ಹಾಕಿದ್ರಲ್ಲ, ಕೆಲಸ ಮಾಡೋದು ಟಚ್ ಆಗಿದೆ. ಅಲ್ಲಿ ನೋಡ್ರಿ, ಇವು ನೇರಳೆಕಾಯಿ ಹೊಡ್ಕರಿ. ನೇರಳೆಕಾಯಿ ಇನ್ನೂ ಹಣ್ಣು ಆಗ್ಬೇಕು. ಇನ್ನೂ ಎಷ್ಟು ತಿಂಗಳು ಹೋಗುತ್ತೆ ಇದು? ಇನ್ನೊಂದು ತಿಂಗಳದಾಗ ಬಂದ್ಬಿಡುತ್ತೆ. ತಿಂಗಳನ್ನೇ ಹೋಗಲ್ರಿ, ಇನ್ನೊಂದು 20 ದಿವಸ ಹೋಗುತ್ತೆ. ಅಲ್ಲೊಂದು ಕೊಲ್ಲೆ ಕಾಯಿಗೆ ಮುರಿದು ಬಿದ್ದೈತೆ, ಅದನ್ನ ಮಾಡ್ಕೊಂಬರ್ರಿ. ಕಾಯಿ ಬಾರಕ್ಕೆ ಮುರ್ಕೊಂಬಿದ್ದತ್ತನ್ರಿ ಇದು? ಓಹೋ.
ಇಲ್ಲಿ ನೋಡ್ರಗ ತುಂಬ ಕಾಯೈತಿ. ಹ್ಞೂ ಇದು ಇಲ್ಲಿಂದ ಒಂದು ಕ್ವಾಲಿ ಮುರಿದು ಬಿದ್ದೈತೆ. ಹ್ಞೂ ಇವನ್ನ ಹೆಂಗೆ ಹರಿಸ್ತೀರಿ? ಇವನ್ನ ಹರಿಸೋ ವಿಧಾನ ಹೆಂಗೆ ರೀ? ಇದನ್ನು ದೊಡ್ಡವಾಗ್ತಾವಲ್ಲ ಗಿಡ? ದೊಡ್ಡ ವಾತಾವರಿ ಹರ್ಸೋ ವಿಧಾನಕ್ಕೆ ಇದಕ್ಕೆ ಕಲ್ಲಿ ಪೂರ ಇದನ್ನ ಮಾಡ್ಕೊಂಡು ಬಡ್ಡಿ ಕಟ್ಟಿ ಬಿಡೋಕಂತ ಮಾಡೀವಿ ರೀ. ಹ್ಞೂ ರೀ. ಕಲ್ಲಿ 4-6 ವರ್ಷ ಬರುತ್ತೆ. ಇಲ್ಲಾಂದ್ರೆ ಆಳು ಹರಿಬೇಕಂದ್ರೆ ಭಾಳ ಎತ್ತರ ಆಳಿಂದ ಭಯಂಕರ ಖರ್ಚು ಬರುತ್ತೆ. ಹಾಂ ದೊಡ್ಡ ಗಿಡ ರೀ ಇವು. ಇಲ್ಲಿ ಬರ್ರಿ, ನೇರ್ಲೆ ಗ್ರಾಫ್ಟಿಂಗ್ ಅದು ಸಿಗ್ತಾವ್ರಿ ಸಸಿ ನಮ್ಮಲ್ಲಿ. ಸಸಿ ಗಿಡ ಸಿಗ್ತಾವ್ರಿ? ಸಿಗ್ತಾವ್ರಿ. ಅಡಿಕೆ ಸಸಿ ಬಂದವ್ರೀಗ. ಅಡಿಕೆ ಸಸಿ ಅಲ್ಲೇ ಪ್ಲಾಂಟೇಶನ್. ಇದು ಯಾವ್ದ್ರಿ? ಇದು ಈ ಗಿಡ ಇದು ಯಾವ್ದು? ಹೌದ್ರಿ, ಇದು ಬೇಲಿ ಮೆಂತೆ ಅಂತ ಬರುತ್ತೆ ರೀ ಆಡುಗಳಿಗೆ. ಆಡು ಮೇಸೆ ಆಡಿಗೆ ಅದು ದನಕ. ಇಲ್ಲಿ ಬರ್ರಿ, ಎಲ್ಲಿ ಹೊಂಟ? ಇವು ನೇಳೆ ಇಲ್ಲಿ ಹೊಡ್ಕೊಂತೀರ ಅಣ್ಣ ಆಕೈತೆ. ಅಣ್ಣ ಆಗ್ಯಾರ ಅಲ್ಲೇ. ಇಲ್ಲಿ ಬರ್ರಿ. ಓ, ಹಿಂಗೆ ಇದು ನೀವು ಹಚ್ಚಿರೋದ್ರಿ? ಈ ಥರ ಹಚ್ಬೇಕು. ಇವು ಸಸಿ? ಹೌದು ರೀ. ಅಂಜೂರ ಅವು ಗಜಗದ ಗಿಡ. ಅವು ಸಸಿನೂ ಕೊಡ್ತೀರಿ ಮಾರಾಟ ಮಾಡೋಕ್ಕೆ? ಪ್ಯೂರ್ ಚಪಾತಿ. ಜವಾರಿ ಏನಲ್ಲದು? ಜವಾರಿ ಅದು ಪ್ಯೂರ್ ಚಪಾತಿ. ಇದು ಜವಾರಿ ಹೆಚ್ಚಪ್ಪ ಮಿಕ್ಸ್. ಅದು ಜವಾರಿ ಆಕಳಕ್ಕೆ ಹೆಚ್ಚಪ್ಪ ಕಡ್ಡಿ ಹಾಕ್ಸಿದ್ದೆ. ಹಾಗೆ ಇದು ಮಿಕ್ಸ್ ಐತಿ. ಅದು ಪ್ಯೂರ್ ಚಪಾತಿ. 6 ತಿಂಗಳದ ಕರ ಐತಿ ಅದು. ಏನ್ರಿ, ಇದು ಅದ್ರ ತಂಗಿ. ಅದ ಇದ್ರ ತಾಯಿ ಅದ ಗೀರ್ ಕಡ್ಡಿ ಹಾಕ್ಸಿದ್ನಿ. ಅದಕ್ಕೆ ಗೀರ್ ಅದ ಹುಟ್ಟೈತಿ. ಈಗ ಅದಕ್ಕೆ ಪ್ಯೂರ್ ಗೀರ್ ಹಾಕ್ಸಿದ್ರೆ ಪ್ಯೂರ್ ಗೀರ್ ಆಗುತ್ತೆ. ಅದು ಮಿಕ್ಸ್ ಐತಿ. ಜವಾರಿ ಗೀರ್ ಲುಕ್ ಹಂಗೆ ಕಾಣುತ್ತೆ. ಈಗ ಅದ ಬೆದಿಗೆ ಬಂದ್ಮೇಲೆ ಕಡ್ಡಿ ಹಾಕ್ಸಿದ್ರೆ ಪ್ಯೂರ್ ಗೀರ್. ಈ ಮತ್ತೆ ಈ ಕೃಷಿ ಮಾಡಕ ಯಾವ ಹಸುಗಳು ಬೆಸ್ಟ್? ಇದು ನಮ್ಮ ಮಿಕ್ಸ್ ಇರ್ಬೇಕ್ರಿ, ನಮ್ಮ ವಾತಾವರಣಕ್ಕೆ ತಕ್ಕಂಗೆ. ಇಲ್ಲಿ ಹುಟ್ಟಿ ಇದು ಇಲ್ಲಿ ಸಟ್ ಆಗಿಬಿಡ್ತಿ. ಈಗ ಇದಕ್ಕೆ ಇಂಜೆಕ್ಷನ್ ಗುಳಿ ಏನು ಬೇಕಾಗಿಲ್ಲ. ನಾವು ಸಟ್ ಆಗಿಬಿಡ್ತೀವಿ. ಅದು ಈಗ ಅಲ್ಲಿಂದ ನಾವು 1 ಲಕ್ಷ ಕೊಟ್ಟು ತರ್ತೀವಿ. 1 ಲಕ್ಷ ಕೊಟ್ಟು ತರ್ತೀವಿ. ಹಾಳಾಗಿ ನಮಗೆ ಗೀರ್ ಪ್ಯೂರ್ ಗೀರ್ ತಂದ್ಬಿಟ್ಟು ಅಪ್ಪಾಜಿ ಸಟ್ ಆಗಲಿಲ್ಲ. ಸಟ್ಟೆ ಆಗಲಿಲ್ಲ. ಇಲ್ಲಿ ಎಲ್ಲ ತಿಂತೈತಿ. ನಮ್ಮ ವಾತಾವರಣಕ್ಕೆ ತಕ್ಕಂತ ನಾವು ಕ್ರಾಸ್ ಮಾಡ್ಕೊಂಡು ಹೋಗ್ತೀವಿ. ಇವುಗಳನ್ನು ಸಾಕಿರೋ ಉದ್ದೇಶ ಏನ್ರಿ ನಿಮ್ಮ ಇದ್ರೊಳಗೆ? ಸಗಣಿಗೆ ಐನು ಹಾಲು ಮೊಸರಿಗೆ, ಮನೆಗೆ ಹಾಲು ಮೊಸರಾಗುತ್ತೆ. ನಮ್ಮ ಸಗಣಿ ಗೊಬ್ಬರ ಆಗುತ್ತೆ. ಇದ್ರದ್ದೇ ಗೊಬ್ಬರ ಯೂಸ್ ಮಾಡ್ತೀರಿ? ಸಾವಯವವಾಗಿ ಬೆಳಿತೀರಿ? ಸಾವಯವ. ರಾಸಾಯನಿಕ ಗೊಬ್ಬರ ಒಂದು ಚೀಲನೂ ಕೊಟ್ಟಿಲ್ಲ. ಒಂದು ಚೀಲನೂ ಹಾಕಿಲ್ಲ. ಇಷ್ಟು ಸಾಕಾಗತ್ತಾ? ಇಷ್ಟು ಕರುಗಳದ್ದು ಸಗಣಿ ಸಾಕಾಗತ್ತಾ ಗೊಬ್ಬರ? ಸಾಕಾಗುತ್ತೆ. ಮಿನಿಮಮ್ ಇಷ್ಟರ 10 ಎಕರೆ ಮೇಂಟೈನ್ ಮಾಡ್ತೀವಿ. 10 ಎಕರೆ ಮೇಂಟೈನ್ ಮಾಡ್ತೀವಿ. ಅದಕ್ಕೆ ಜೀವಾಮೃತ ಇಂಥವೆಲ್ಲ ಮಾಡಿದ್ರೆ ಸರಿ ಹೋಗುತ್ತೆ. ಮೊದಲು ಮಾಡಿದ್ವಲ್ಲ ಅಲ್ಲಿ ಲೇಬರ್ದು ಅದು ಇದು ತೊಂದ್ರಿ. ಅದ್ರ ಸಲುವಾಗಿ ಮಾಡೋಕ್ಕಾಗವಲ್ತು. ಬ್ಯಾರಲ್ಲಿ ಗೀರಲ್ಲಿ ಎಲ್ಲ ತಂದು ಎಲ್ಲ ಇಟ್ಟು ಈಗ ಲೇಬರ್ ಸಾಲ್ಟೇಜ್. ಅದ್ರ ಸಲುವಾಗಿ ಮಾಡೋಕ್ಕಾಗಿಲ್ಲ. ಮಾಡಿದ್ರೆ 10 ಎಕರೆಗೆ 4 ದಿನ ಅದು ಸಾಕು. ಇವೇನ ಈಗ ನಿಮಗಷ್ಟ ರೂಢಿನ ಅಥವಾ ಎಲ್ಲರಿಗೆ ಏನು ಇರಂಗಿಲ್ಲ ಏನು ಇರಂಗಿಲ್ಲ? ಇಲ್ರಿ, ಅನ್ಸ್ತಾವ ಅನ್ಸುತ್ತೆ ಹೊಸ ಮನುಷ್ಯರಿಗೆ. ಅದಕ್ಕೆ ಆಗಲೇ ಸೈಲೆಂಟ್ ಆಗ್ಬಿಡ್ತಾವೆ ನಿಮ್ಮ ಡೈಲಿ ಇದು ಭಾಳ ಸೂಟೇಬಲ್ ರೀ. ಇದಕ್ಕೆ ಹೊಡಿಬಾರ್ದು. ಹೊಡಿಬಾರ್ದು. ಇದು ಹೊಡೆದ್ರೆ ನಮ್ಮ ಎಂದರ ಒಂದಿನ ಹೊಡಿತೈತಿ. ಅಂದ್ರೆ ಶೇಡ್ ಇಟ್ಕೊಳುತ್ತಾ? ಇದು ಕೊಟ್ಟ ಬೇಕಾದಂತ ಇರೋದು ಇರಲಿ, ಇಲ್ಲಿ ಕೈ ಆಡಿಸ್ಬಿಟ್ರೆ ಆಯ್ತು. ಈ ವೆರೈಟಿ ಇದು ಸೈಲೆಂಟ್ ಐತಿ ನೋಡ್ರಿ. ಸೈಲೆಂಟ್, ಎಲ್ಲ ಸೈಲೆಂಟ್. ಅದು ಹೊಡೆಯಂಗಿಲ್ಲ. ಇದು ಇರಿತೈತನ? ಇರಂಗಿಲ್ಲ. ಏನು ಯಾವ್ದು ಮಾಡಿ ಇದು ಕಡ್ಡಿ ಹಾಕ್ಸಿಬಿಟ್ರೆ ಪ್ಯೂರ್ ಗೀರ್ ಬರ್ತದೆ ನೋಡ್ರಿ. ಈಗ ಮುಂದೆ ಓಕೆ.
ಇದಕ್ಕೆ ಮೇವು ಹೆಂಗೆ ಮೇಂಟೈನ್ ಮಾಡ್ತೀರಿ? ಮೇವು ಐತೆ, ರೈಸ್ ಮೇವು ಐತೆ ಆ ಕಡೆ ಒಂದು ಎಕರೆ. ಈಗ ಈ ಸೊಪ್ಪು ಕೊಯ್ದು ಮಿಷನಿಗೆ ಪುಡಿ ಮಾಡ್ತೀನಿ, ಪೌಡ್ರ್ ಮಾಡಿ ಹಾಕ್ತೀರಾ? ಪೌಡ್ರ್ ಮಾಡ್ತೀನಿ. ಮಷಿನ್ ಕೂಡ ಇದೆ. ಹಾಂ, ಮಿಷನ್ ಕೂಡ ಏನು ಇಕ್ವಿಪ್ಮೆಂಟ್ಸ್ ಏನಾರು ಇದ್ರೆ ತೋರಿಸ್ತೀರಾ ಇದ್ರೊಳಗೆ? ಏನು ಆಯಿಲ್ ರೀ, ಮುದುಗಲಾಗೈತೆ ಸ್ವಲ್ಪ. ಅದು ಸ್ವಲ್ಪ ಅಲ್ಲಿ ಮಂಡಾಗಿದ್ವಲ್ಲ, ಅದು ಸಾಣೆ ಹಿಡ್ಸಂಬರ್ಕ್ ಹೋಗೈತೆ ಅಲ್ಲೇ. ಹೌದ್ರಾ? ಬದಿಗೆ ಹಚ್ಚಿರಲ್ಲ? 3 ವರ್ಷದ್ದು. 3 ವರ್ಷ. 3 ವರ್ಷ ಇದು 3 ವರ್ಷ. ಬದಿಗೆ ಹಚ್ಚಿಬಿಟ್ರಿ ಎಲ್ಲ? ಹ್ಞೂ ರೀ. ಇವು ಹಚ್ಚಿದ್ವಾ ತಾನು ಬೆಳೆದಿರೋದು? ತಾನೇ ಬೆಳೆದಿರೋದ್ರಿ. ಇವೇನು ಹಚ್ಚಿಲ್ಲ? ಇವು ಹಚ್ಚಿಲ್ರಿ. ನೀರು ಕೊಡ್ತೀರ ಅಷ್ಟೇ? ನೀರು ಕೊಡಂಗೆ ಬೇಕಾಗಿರ್ತದೆ. ಮತ್ತೆ ಇಲ್ಲಿ ತೋಡಿರಲ್ಲ ಏನು? ಅವು ತೊಂಡಿ ಸ್ವಲ್ಪ ಸಸಿ ಹಚ್ಚಕ್ಕ ಒಂದು, ಯಾಕಂದ್ರೆ ಅದಕ್ಕೆ ಪರವಲಂಬಿ ಸಸ್ಯ ರೀ ಅದು. ಒಂದು ಇದರಿಂದ ಬೇರೆ ಗಿಡಗಳನ್ನು ಅವಲಂಬಿತ ಆಗುತ್ತೆ. ಅದರಿಂದ ಆಹಾರ ಪಡ್ಕೊಂಬೈತಿ. ಅದಕ್ಕೆ ಸಲುವಾಗಿ ಅದಕ್ಕೆ ಕೊಡ್ಬೇಕ್ರಿ, ಇಲ್ಲಾಂದ್ರೆ ಸತ್ತು ಹೋಗುತ್ತದೆ. ಒಂದೇ ಗಿಡ ಇರಬಾರ್ದು. ಒಂದು 2-4 ವರ್ಷದ ತನಕ ಒಂದು ಜೊತೆಗೆ ಬೇಕೇ ಬೇಕು. ಅಂದ್ರೆ ಆಲ್ಟುಡ್ಡು ತಯಾರಾಗುತ್ತೆ, ಇಲ್ಲಾಂದ್ರೆ ಆಗೋದಿಲ್ಲ. ಸುಮ್ಮನೆ ಹೆಂಗೆ ಬೆಳೀತಾ ಹೋಗುತ್ತೆ. ಚಂದನ ತಯಾರಾಗಬೇಕಪ್ಪ ಅಂತಂದ್ರೆ ಒಂದು ಇನ್ನೊಂದು ಸಸಿ ಬೇಕೇ ಬೇಕು. ಇನ್ನೊಂದು ಸಸಿ ಬೇರ್ಲಿ ಮುಖಾಂತರ ಬರ್ತದೆ. ವರ್ಷದೈತಿ ನೋಡ್ರಿ ಅದು. ಅದು ನೋಡ್ರಿ ಪರವಲಂಬಿ ಸಸ್ಯನ ಆಟೋಮೆಟಿಕಾಗಿ ಕೊಲಿಬಿಡ್ತೈತೆ. ಕೊಲ್ಲಿ ತಾನು ಬೆಳೆದ್ಬಿಡುತ್ತೆ. ಬೇರೆ ಗಿಡ ಕೊಲ್ಲುತ್ತೆ? ಯಾವ ಗಿಡ ಕೊಲ್ತೀಗ? ಈ ಕರಿಬೇವು ನೋಡ್ರಿ, ಈ ಥರ ಇರ್ತದೆ. ಈ ಥರ ಇದ್ದಿದ್ರೆ ಇಲ್ಲಿ ಇಷ್ಟು ಡೌನ್ ಮಾಡಿ ಡೌನ್ ಆಯ್ತು. ಈಗ ಇದೇನು ಈಗ ಇನ್ನು ಏಳಿಗೆ ಆಗಲ್ಲ? ಇದು ಆಗಲ್ರಿ. ಅದು ಇದು ತಾನು ಬೆಳಿಲಿಕ್ಕೋಸ್ಕರ ಬೇರೆ ಬೆಳೆಯನ್ನು ನಾಶ ಮಾಡುತ್ತೆ. ಹಂಗದ. ಈಗ ಇದು ಕಾಸ್ರೆ? ಇದಕ್ಕೆ ಆಸರೆ ಈಗ ಯಾವ್ದ್ರಿ? ಇದಕ್ಕೆ ಇನ್ನೊಂದು ಆಸರೆ ಯಾವ್ದು? ಈಗ ಮುಂದೆ ಬೇಕಾಗಿಲ್ಲ ಅದು. ತಾನು ಸ್ವಂತ ಬೆಳಿತೀವಿ. ಫಸ್ಟಿಗೆ ಬೆಳಿಬೇಕಾದ್ರೆ ಇನ್ನೊಂದು ಗಿಡ ಆಸರೆ ಬೇಕೇ ಬೇಕು. ಈಗ ಹೆಂಗುತ್ತೆ? ತೆಂಗಿನ ಮರನೂ ಇದು ಪಕ್ಕ ಒಂದು ಬೇರೆ ಬೇಕೇ ಬೇಕ್ರಿ ಅದಕ್ಕೆ. ಇದೊಂದು ಬೇರೆ ಲಿಂಕ್ ಐತ್ರಿ, ಲಿಂಕ್ ಇರ್ತೈತೆ ಅದಕ್ಕೆ. ಓ, ಈ ಚಂದನ ಗಿಡದ ಒಂದು ರಹಸ್ಯನೇ, ಬೆಳೆಯೋ ರಹಸ್ಯನೇ ಬೇರೆ. ಓಕೆ. ಎಷ್ಟು ಎಕರೆ ಐತೆ ಅಣ್ಣ ಇವಷ್ಟು? 10 ಎಕರೆ ರೀ. 10 ಎಕರೆ. 10 ಎಕರೆ ಫುಲ್ ಎಲ್ಲಿ ನೋಡಿದ್ರು ಚಂದ. 6-7 ವರ್ಷದ ಗಿಡ ಐತಿ ಈಗ ಶ್ರೀಗಂಧ. ಅದು ಒಳಗಿರೋದ್ರ ಬೆಳವಣಿಗೆ ಆಗಲೇ ಇಲ್ಲ ಅದು. ಈಗ ಅದಕ್ಕೆ ನಾ ರೇಷ್ಮೆ ಪ್ಲಾಂಟೇಶನ್ ಮಾಡಿದೆ. ಅಂದ್ರೆ ಇನ್ನೊಂದು ಬೇರೆ ಆಶ್ರಯ ಬೇಕದು, ಇಲ್ಲಾಂದ್ರೆ ನಮ್ಗೆ ಯಾವ್ದಾರ ಇರಲಿ, ಯಾವುದೇ ಇರಲಿ, ಇನ್ನೊಂದು ಬೆಳೆ ಆಶ್ರಯ ಬೇಕು. ಅಂದ್ರೆ ಅದು ಚಂದನ ಬೆಳೆದ್ ಬರುತ್ತೆ. ಒಳಗೆ ಆಲ್ಟುಡ್ ಊಟತ್ತ ಸುಮ್ಮನೆ ಬೆಳಿತೈತಿ ಅದು. ಏನ್ರಿ ಸುಮ್ಮನೆ ಬೆಳೆದ್ ಬಿಡುತ್ತಾ? ಸುಮ್ಮನೆ ಬೆಳಿತಿಲ್ಲ, ಆಲ್ಟುಡ್ ತಯಾರಾಗಂಗಿಲ್ಲ. ಅದ್ರ ಗಂಧ ರಚನೆ ಆಗಲ್ಲ. ಏನ್ರಿ ಅಲ್ಲಿ ನೋಡ್ರಿ ಅದು ಅದೊಂದು 6 ವರ್ಷದ ಐತಿ. ಆಲ್ಟುಡ್ ತಯಾರಾಗೈತಿ. ಅಲ್ಲ ನಿಮ್ದೇ? ನಮ್ದು ರೀ. ಇದು ಬೇವಿನ ಗಿಡದ ಆಶ್ರಯ. ಇದು ನೋಡ್ರಿ, ಈ ಥರ ಬರ್ತಲ್ಲ ಈ ಬಿರುಕು, ಇದು ಆಲ್ಟುಡ್ ತಯಾರಾಗ್ತಾ ಬರ್ತೀವಿ. ಓ, ಇದು ಸ್ಟಾರ್ಟ್ ಆಗಿದೆ ಅಂತ ಅರ್ಥ? ಈಗ ಸ್ಟಾರ್ಟ್ ಆಗೈತೆ. ಇನ್ನು ಒಂದು 4 ವರ್ಷಕ್ಕೆ ಫುಲ್ ಆಲ್ಟುಡ್ ಇಲ್ಲಿ ತನಕ ರಚನೆ ಆಗುತ್ತೆ. ಓ, ದೊಡ್ಡದಾದ್ರೆ ಒಬ್ಬ ಮನುಷ್ಯನ ಹತ್ರ 6 ಫೀಟ್ವರೆಗೂ ಬರುತ್ತೆ. ಹ್ಞೂ ರೀ. ಹೈಟ್ ನಾವು ಅದು ಬೆಳೆಯೋಕೆ ಚಾಟ್ ಐತಲ್ರಿ, ಬೆಳೆದಿಲ್ಲ ಅದು, ಇಲ್ಲೇ ದಪ್ಪ ಆಗುತ್ತೆ. ಹೈಟ್ ಬಿಟ್ರೆ ಅಲ್ಲಿ ಹೋಗಿ ನೋಡ್ರಿ 10 ನೋಡಿ ದೊಡ್ಡವಾಗ್ತವೆ ಸ್ವತಂತ್ರವಾಗಿ. ಇದಕ್ಕೇನು ಮೇಲೆ ಏನೋ ಆಶ್ರಯ ಇದು ಇಲ್ಲ. ಚಾಟ್ ಡೌನ್ ಆಗೈತಿ. ಮುಂದೊಂದು ವರ್ಷ ಕಲ್ಲು ಭೂಮಿ ಎಲ್ಲ ನಿಮ್ಮ ಸಣ್ಣ? ಈ ಕಲ್ಲು ಭೂಮಿಗೆ ರೀ ಇದು ಆಲ್ಟುಡ್ ತಯಾರಾಗೋದು. ಏರಿ ಮಣ್ಣಿಗೆ ಬರಂಗಿಲ್ಲ ಇದು ಶ್ರೀಗಂಧ. ನೀರು ಜಾಸ್ತಿ ಕೊಡಬಾರ್ದು. ಮಸಾರಿಗೆ ಬರುತ್ತಾ? ಮಸಾರಿಗೆ ಬರುತ್ತೆ. ಇದೆಲ್ಲ ಬಿದ್ದು ನಾಟಿರೋದು ನೋಡ್ರಿ. ಆಲ್ಮೋಸ್ಟ್ ಎಲ್ಲವೂ ಬಿದ್ದು ನಾಟಿದ್ವಿ. ನೀವು ಬೆಳೆಸಿರೋವೇನಿಲ್ಲ? ಬೆಳೆಸಿರೋ ಇಲ್ಲೇ ಅದ ನೋಡಿದ್ರೆ ಒಳಗೆ ಬೆಳೆಸಿರೋ ಒಳಗೆ. ನಾವು ಬೆಳವಣಿಗೆ ನಾವು ಬೆಳೆಸೋದಕ್ಕೆ ಸೃಷ್ಟಿಗೆ ಭಾಳ ವ್ಯತ್ಯಾಸ ಐತೆ. ಗಜ ಅಂತ ಬರ್ತೈತಿ. ಬಿದ್ದು ನಾಟಿರೋದು ತನ್ನ ಸ್ವಂತ ಬಲ ರೀ ಅದು. ಇವು ಹಚ್ಚಿರೋ ನೋಡ್ರಿ ಅವು. ಇವು ಹಚ್ಚಿರೋ ಆಗಲೇ ಚೇಂಜ್ ಕಾಣಿಸ್ತಾವೆ. ಎಲ್ಲಿ ಹಸಿರು ಚೇಂಜ್ ಐತೆ, ಹಳದಿ ಐತದ. ಇವು ಹಸಿರು ಪರಿಪಕ್ವ ಆಗೈತೆ ನೋಡ್ರಿ ಹೆಂಗೈತೆ ಅದು. ಇದಕ್ಕೆ ನೀರು ಕೊಟ್ಟಿವಿ, ಇದಕ್ಕೆ ಏನೂ ಇಲ್ಲ ನೋಡ್ರಿ. ಹೆಂಗೆ ಕೆನಪ್ ಹೆಂಗೈತಿ, ಎಷ್ಟು ಲಕ್ಷಣ ಅದು ನೋಡು. ಅರಿಶಿನ ಕಲರ್ ಬರ್ತಾ ಎಲಿಗಳು ಅಷ್ಟು ಅದು ಇದಿಲ್ಲ. ಇದ್ರೊಳಗೆ ಏನು ನಾಟಿ ಮಾಡಿರಲ್ಲ? ಇದು ಗಲಾಟೆ ಹೂವು ರೀ ಮಾಡಿ. ಕರಿಬೇವನ ಐತೇನ್ರಿ ಅದ್ರೊಳಗೆ? ಬಾಡ್ರಿಗೆಲ್ಲ ಕರಿಬೇವು ಕೊಟ್ಟಿವಿ ರೀ. ಎಲ್ಲ ಕರಿಬೇವು ಕೊಟ್ಟಿವಿ. ಶ್ರೀಗಂಧ ಬಿದ್ದು ನಾಟ್ಲಿ ಅಂತಂದೇಳಿ ಅದು ಬಿದ್ದು ನಾಟ್ತೈತ್ರಿ. ಕರಿಬೇವು ಸಿಕ್ಕಾಪಟ್ಟೆ ಅದು ಬಿದ್ದು ನಾಟದ. ಬಿದ್ದು ನಾಟಿರೋದು ನೋಡ್ರಿ ಎಲ್ಲ. ಇದೇ ಮಾರ್ಕೆಟಿಗೆ ಕಳಿಸ್ತೀರಿ ಮುರಿದ್ಬಿಟ್ಟು? ಕಳಿಸ್ತೀರಿ. ಈಗ ರೇಟ್ ಕಮ್ಮಿ ಐತಲ್ರಿ, ಇರ್ಲಿ ಬಿಡು ಅಂತಂದು ಹಂಗೆ.